ಹೆಲೋ ನನ್ನ ಪ್ರಿಯ ವೀಕ್ಷಕರೇ, ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ವಿಡಿಯೋದಲ್ಲಿ ದಾಸವಾಳ ಹೂವನ್ನು ಡ್ರೈ ಮಾಡಿ ಪುಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಯಾವ ರೀತಿ ಬಳಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ದಾಸವಾಳ ಹೂವನ್ನು ಉಪಯೋಗಿಸೋದ್ರಿಂದ ನಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೂ ಎಷ್ಟೋ ಪ್ರಯೋಜನಕಾರಿಗಳಿವೆ. ಅವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮಗೆ ದಾಸವಾಳ ಹೂವು ಆದಷ್ಟು ಎಷ್ಟು ಜಾಸ್ತಿ ಸಿಗುತ್ತೋ ಅಷ್ಟು ದಾಸವಾಳ ತಗೊಂಡು ಈ ರೀತಿ ನೀಟಾಗಿ ರೆಕ್ಕೆಗಳನ್ನೆಲ್ಲ ಸಪ್ರೇಟ್ ಮಾಡಿ, ನಾವು ಹೂವು ಸಮೇತ ಸನ್ಲೈಟ್ಗೆ ಇಟ್ಟರೆ ಬೇಗ ಒಣಗಲ್ಲ ಫ್ರೆಂಡ್ಸ್. ಸೊ ಈ ರೀತಿ ನಾವು ಪೆಟಲ್ಸ್ನೆಲ್ಲ ಸಪ್ರೇಟ್ ಮಾಡಿ ಸನ್ಲೈಟಲ್ಲಿ ಇಟ್ಟು ಒಣಗಿಸ್ಕೋಬೇಕು. ನಮಗೆ ಪೀರಿಯಡ್ಸ್ ಬಂದಾಗ ಜಾಸ್ತಿ ಪೈನ್ ಇರೋರು ಈ ದಾಸವಾಳ ಹೂವಿನ ಪೌಡರನ್ನು 1 ಸ್ಪೂನಷ್ಟು 1 ಗ್ಲಾಸದ ನೀರಲ್ಲಿ ಕಲಿಸ್ಕೊಂಡು ಕುಡಿಯೋದ್ರಿಂದ ನಮ್ಮ ಪೀರಿಯಡ್ಸ್ ಪೈನ್ ತಕ್ಷಣವೇ ಕಡಿಮೆ ಆಗುತ್ತೆ. ಈ ಪೌಡರನ್ನು ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸ್ಬಿಟ್ಟು ಹೊಳೆ ಮೇಲೆ ಕುದಿಸಿ ನಮ್ಮ ಕೂದಲಿಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಉದುರುವುದು ಕಡಿಮೆ ಆಗುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತೆ. ಪೆಟಲ್ಸ್ ಎಲ್ಲ ಈ ರೀತಿ ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ಒಂದು ಬೇಸನ್ ಇಲ್ಲ ಜಲ್ಲಡಿ ತಗೊಂಡ್ಬಿಟ್ಟು ಪೆಟಲ್ಸ್ ಎಲ್ಲ ದೂರವಾಗಿ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ದೂರವಾಗಿ ಹಾಕೋದ್ರಿಂದ ನಮಗೆ ಬೇಗ ಒಣಗುತ್ತೆ. ದಾಸವಾಳ ಹೂವು ಜಾಸ್ತಿ ದಿವಸ ಏನು ಒಣಗಬೇಕಾದ ಅವಶ್ಯಕತೆ ಇಲ್ಲ. ಬಿಸಿಲು ಚೆನ್ನಾಗಿದ್ದರೆ 1 ಡೇಯಲ್ಲೇ ಒಣಗುತ್ತೆ ಫ್ರೆಂಡ್ಸ್. ಈ ದಾಸವಾಳ ಹೂವಿನಲ್ಲಿ ನಮ್ಮ ಕೂದಲಿಗೆ ಸಂಬಂಧಿಸಿದಂತೆ ಎಷ್ಟೋ ಔಷಧೀಯ ಗುಣಗಳಿವೆ ಫ್ರೆಂಡ್ಸ್. ಜಾಸ್ತಿ ಬಿಸಿಲಿರೋದ್ರಿಂದ ನನಗೆ ನೀಟಾಗಿ 1 ಡೇಗೆಲ್ಲ ಫುಲ್ ಡ್ರೈ ಆಯಿತು. ಇದು ಬಂದ್ಬಿಟ್ಟು ಆಫ್ಟರ್ 1 ಡೇ ನೀಟಾಗಿ ಡ್ರೈ ಆಗಿರುವಂತಹ ದಾಸವಾಳ ಪೆಟಲ್ಸ್. ಈ ರೀತಿ ನಾವು ಮುಟ್ಟಿ ನೋಡಿದಾಗ ಫುಲ್ ಕ್ರಿಸ್ಪಿ ಆಗಿರಬೇಕು, ಪ್ಲಸ್ ಈ ರೀತಿ ಪ್ರೆಸ್ ಮಾಡಿದಾಗ ಪುಡಿ ಆಗೋ ಥರ ಇರಬೇಕು. ಈಗ ನಮಗೆ ಪರ್ಫೆಕ್ಟಾಗಿ ಡ್ರೈ ಆಗಿದೆ ಅಂತ ಅರ್ಥ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಈ ಪೆಟಲ್ಸ್ ಎಲ್ಲ ಆ ಮಿಕ್ಸಿ ಜಾರಲ್ಲಿ ಸೇರಿಸ್ಬಿಟ್ಟು ಫೈನ್ ಪೌಡರಾಗಿ ಗ್ರೈಂಡ್ ಮಾಡಿ ತಗೋಬೇಕು. ಈ ರೀತಿ ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ 1 ಇಯರ್ ಬೇಕಾದರೂ ಬಳಸ್ಬೋದು ಫ್ರೆಂಡ್ಸ್. ನಮಗೆ ತಕ್ಷಣಕ್ಕೆ ಫ್ರೆಶ್ ಆಗಿ ದಾಸವಾಳ ಹೂವು ಸಿಕ್ಕಿದ್ರೂ ಅದನ್ನು ಜ್ಯೂಸ್ ಮಾಡಿ ಕುಡಿಬೇಕಂದ್ರೂ ಇಲ್ಲ ಕೂದಲಿಗೆ ಹಚ್ಚಬೇಕಂದ್ರೂ ಅದನ್ನು ಪ್ರಿಪೇರ್ ಮಾಡಲು ನಮಗೆ ತುಂಬ ಟೈಮ್ ತಗೊಳ್ಳುತ್ತೆ. ಆದರೆ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ವಿದಿನ್ 1 ಮಿನಿಟಲ್ಲಿ ನಾವು ಜ್ಯೂಸ್ ಮಾಡಿ ಬೇಕಾದರೂ ಕುಡಿಬೋದು, ಎಣ್ಣೆಯೆಲ್ಲ ಹಾಕಿ ತಲೆಗೆ ಬೇಕಾದರೂ ಹಚ್ಬೋದು. ಈ ಪೌಡರನ್ನು 1 ಸ್ಪೂನಷ್ಟು ಮೊಸರಲ್ಲಿ ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಚಿದ್ರೆ ಹೇರ್ ಮಾಸ್ಕ್ ಸಹನೂ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, 1 ರೂಪಾಯಿನೂ ಖರ್ಚಿಲ್ದಿರ ನಮ್ಮ ಕೈಗೆ ಇಟ್ಕೊಳ್ಳುವಂತಹ ದಾಸವಾಳ ಹೂವಿನಿಂದ ಪೌಡರ್ ಮಾಡಿ ಇಟ್ಕೊಂಡ್ರೆ ಎಷ್ಟೆಲ್ಲ ಪ್ರಯೋಜನಗಳಿದೆಯೋ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನಿಸುತ್ತೆ. ಯೂಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.